ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಸಿಂಪಲ್ ಮತ್ತು ಟೇಸ್ಟಿಯಾಗಿ ಮನೆಯಲ್ಲಿ ಯಾವ ರೀತಿ ಪಿಜ್ಜಾ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು 1/4 ಕಪ್ ಅಷ್ಟು ಬಿಸಿ ನೀರನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರನ್ನು ತಗೊಂಡಿರೋದು. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಈಸ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಒಂದ್ಸಲ ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ಒಂದು 10 ನಿಮಿಷ ಮುಚ್ಚಳನ ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ 10 ಮಿನಿಟ್ಸ್ ಆಗಿದೆ. ಮುಚ್ಚಳನ ಓಪನ್ ಮಾಡಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈ ಕಪ್ಪಲ್ಲಿ 1 ಕಪ್ ಅಷ್ಟು ಗೋಧಿ ಪೌಡರ್ ಅಂದ್ರೆ ಚಪಾತಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ. ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ, ಮೈದಾನ ಯೂಸ್ ಮಾಡ್ತಾ ಇಲ್ಲ. ಚಪಾತಿ ಹಿಟ್ಟಿಗಿಂತ ಇನ್ನ ಸ್ವಲ್ಪ ಸ್ಮೂತ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಕಲ್ಸಿಟ್ಮೇಲೆ ಇದಕ್ಕೆ ಲಾಸ್ಟ್ ಅಲ್ಲಿ 1/2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮುಚ್ಚಳನ ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ 2 ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀರಲ್ಲಿ. 20 ಮಿನಿಟ್ಸ್ ಆದಮೇಲೆ ಇವಾಗ ಹಿಟ್ಟನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಇದನ್ನು ದೊಡ್ಡ ಉಂಡೆ ಮಾಡಿಕೊಂಡು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ದಪ್ಪ ಲಟ್ಟಿಸ್ಕೊಳ್ಬಾರ್ದು. ತುಂಬ ದಪ್ಪ ಲಟ್ಟಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬೇಯಲ್ಲ ಕೆಳಗಡೆ ಎಲ್ಲ. ಅದಕ್ಕಾಗಿ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಪಿಜ್ಜಾ ಬೇಸ್ ರೆಡಿ ಆಗಿದೆ. ಇದಕ್ಕೆ ಒಂದು ಫೋರ್ಕ್ ಸಹಾಯದಿಂದ ಇದನ್ನ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಡಾಕಿಂಗ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಪಿಜ್ಜಾ ಚೆನ್ನಾಗಿ ಬೇಯುತ್ತೆ, ಹಾಗೆ ಕ್ರಿಸ್ಪಿ ಆಗಿರುತ್ತೆ ಅಂತ ಹೇಳಿ. ಈ ಪಿಜ್ಜಾ ಬೇಸನ್ನ ಈ ರೀತಿಯಾಗಿ ಒಂದು ಸ್ಟೀಲ್ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇವಾಗ ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ಟೊಮೆಟೊನ ಬೇಯಿಸ್ಕೊಂಡಿದ್ದೆ, ಅದು ಚೆನ್ನಾಗಿ ಇವಾಗ ಬೆಂದಿದೆ. ಬೆಂದಿರೋ ಟೊಮೆಟೊನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಆವಾಗಲೇ ಗ್ರೈಂಡ್ ಮಾಡಿಟ್ಟಿರುವಂತಹ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ಗೆ ಸ್ವಲ್ಪ ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು ಒಂದ್ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 10 ಮಿನಿಟ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈ ಟೊಮೆಟೊನ ಬೇಯಿಸ್ಕೊಂಡ್ರೆ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಇವಾಗ ಪಿಜ್ಜಾ ಬೇಸ್ಗೆ ಪಿಜ್ಜಾ ಸಾಸ್ ಅನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಹಾಯದಿಂದ ಪಿಜ್ಜಾ ಸಾಸ್ ಅನ್ನ ಈ ರೀತಿಯಾಗಿ ಬೇಸ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಮಯೋನೈಸ್ ಅನ್ನು ಕೂಡ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ರೌಂಡ್ ಆಗಿ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಮಧ್ಯಕ್ಕೆ ಡೆಕೋರ್ ಮಾಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ ಹಾಗೆ ಬೇಯಿಸಿಟ್ಟಿರುವಂತಹ ಕಾರ್ನ್ ಲಾಸ್ಟ್ ಅಲ್ಲಿ ಚೀಸನ್ನು ಹಾಕಿ ಗಾರ್ನಿಶ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ವ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೋಬೇಕು. ಅದಕ್ಕೆ 1 ಕಪ್ ಅಷ್ಟು ಪೌಡರ್ ಸಾಲ್ಟನ್ನು ಹಾಕೊಂಡಿದ್ದೀನಿ. ಹಾಗೆ ಈ ರೀತಿಯಾದಂತಹ ಒಂದು ಸ್ಟ್ಯಾಂಡನ್ನು ಇಟ್ಟು ಪ್ರೀ ಹೀಟ್ ಮಾಡ್ಕೋಬೇಕು. ಹೀಟ್ ಮಾಡ್ಕೊಂಡ್ಮೇಲೆ ಈ ಪಿಜ್ಜಾ ಬೇಸ್ನ ಈ ರೀತಿಯಾಗಿ ಇಡ್ತಾ ಇದ್ದೀನಿ ಸ್ಟ್ಯಾಂಡ್ ಮೇಲೆ. ಅದಾದಮೇಲೆ ಒಂದು ಮುಚ್ಚಳನ ಮುಚ್ಚಿ ಭಾರವಾದ ವಸ್ತುವನ್ನು ಅದರ ಮೇಲೆ ಇಟ್ಟು ಒಂದು 20 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. 20 ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ಇದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಪಿಜ್ಜಾ ತುಂಬ ಚೆನ್ನಾಗಿ ಬೆಂದಿದೆ. ಈ ಪಿಜ್ಜಾ ಬೇಸನ್ನು ಸ್ಟೀಲ್ ಪ್ಲೇಟಿಗೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಬೆಂದಿರುವಂತಹ ಪಿಜ್ಜಾನ ತುಂಬ ಈಸಿಯಾಗಿ ತೆಗಿಬೋದು. ಇವಾಗ ಸ್ಪೂನಿಂದ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ ಇದು.
ನೋಡಿದ್ರಲ್ಲೋ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲೋ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಹೆಲ್ದಿ ಪಿಜ್ಜಾನ ಮಾಡ್ಕೋಬೋದು ಅಂತ ಹೇಳಿ. ಮೈದಾನ ಬಳಸದೆ ಗೋಧಿ ಪೌಡ್ರಲ್ಲೇ ಮಾಡುವಂತಹ ಪಿಜ್ಜಾ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.